ಆಗಿದೆ. 16 ನೋ ದಿ ಟೆಂಪರ್ಮೆಂಟ್ ಆಫ್ ದಿ ಕೋರ್ಟ್. ಬಡವರ ಅಕ್ಕಿ ಬಡವರಿಗೆ ಹೋಗ್ಬೇಕು. ನೋಡಿ, ನಾನು ನೀವು ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ. ನಿಮ್ ತಂದೆಯವ್ರು ಮಾಡಿದ ಪುಣ್ಯ, ನಿಮ್ ತಾತ ಅವ್ರು ಮಾಡಿದ ಪುಣ್ಯ ಅನ್ನ ತಿಂತಾ ಇದೀವಿ ನಾವು ಇವತ್ತು. ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ಯಾರೋ ಪೂರ್ವಜರು ಮಾಡಿದ ಪುಣ್ಯ, ಒಳ್ಳೆ ಸ್ಥಾನದಲ್ಲಿ ಇದೀವಿ, ಅನ್ನ ಸಿಗ್ತಾ ಇದೆ. ಈ ಸ್ಕೀಮ್ ಸರ್ಕಾರದವರು ಅನ್ನಭಾಗ್ಯ ಅಂತ ತಂದಿದ್ ಸ್ಕೀಮ್ ಯಾರಿಗೆ ಅಂದ್ರೆ ಏನು ಪಾಪ ಸಿಗದೆ ಇದ್ದವ್ರಿಗೆ ಅಂತ. ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟೆಲ್ನವ್ರಿಗೆ ಕೊಡೋದಕ್ಕೆ 15 ರೂಪಾಯಿಗೆ ಮಾರೋದಕ್ಕೆ ಈ ತರ ಎಲ್ಲ ಕಳ್ಕೆಲ್ಸ ಮಾಡ್ತಾರೆ. ಆಂಧ್ರ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ, ಕರ್ನಾಟಕ ಅಕ್ಕಿ ಆಂಧ್ರಾಗ ಹೋಗುತ್ತೆ, ಅಷ್ಟೇ ವ್ಯತ್ಯಾಸ. ನೋಡಿ, ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಈ ಮೊಣ್ಕೈಗೆ ಇವತ್ತು ಬೇಕಾದ್ರೆ ಸಾಯಂಕಾಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ಮೊಣ್ಕೈಗೆ ಈ ಮೂಲೆ ಇದೆಯಲ್ಲ, ಈ ಮೂಲೆಗೆ ಒಂಚೂರು ಜೇನುತುಪ್ಪ ಹಚ್ಕೊಂಬಿಡಿ, ಆಯ್ತಾ? ಅದು ಯಾವ ಥರದ್ದು ಯಾವ್ಯಾವ ಯೋಗಾಸನ ಇದೆಯೋ, ರಾಮದೇವ ಹೇಳ್ಕೊಟ್ಟಿದ್ದೋ, ಪತಂಜಲಿ ಅವ್ರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ, ಇದನ್ನ ನೆಕ್ಕಕ್ಕಾಗುತ್ತಾ ಅಂತ ನೋಡಿ, ಪ್ರಯತ್ನ ಮಾಡಿ. ಗೊತ್ತಾಯ್ತಲ್ಲ? ಎಲ್ಲ ಏನೇನು ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ. ಇಲ್ಲಿ ಹಚ್ಕೋಬೇಕು, ಇಲ್ಲಿ ಹಚ್ಕೊಂಡು ನೋಡ್ಬೇಕು ತಿನ್ನಕ್ಕಾಗುತ್ತಾ ಅಂತ, ನೆಕ್ಕಕ್ಕಾಗುತ್ತಾ ಅಂತ. ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್. ಅದನ್ನ ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು. ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ, ಆಯ್ತಲ್ಲ? ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು. ಅವ್ರೇನ್ ಹೇಳ್ತಾರೆ, ಹೌದು ನಾನ್ ನೆಕ್ಕಕ್ಕಾಗಲ್ಲ ತಾನೆ, ಆ ಇನ್ನೊಬ್ಬ ಇದನ್ನಲ್ಲ ಅವನ್ ನೆಕ್ಬೋದಲ್ಲ, ಸೊ ಅವನ್ ಮಣ್ಕೈ ನಾನ್ ನೆಕ್ತೀನಿ, ನನ್ ಮಣ್ಕೈ ಅವನ್ ನೆಕ್ಲಿ ಅಂತ ಅಯೋಗ್ಯರು ತಂದು ಮೈ ಉರಿದೋಗುತ್ತೆ. ನಾನು ನೀವು ಕೊಡೋ ದುಡ್ಡು ಸರ್ ಸಬ್ಸಿಡಿಗೆ ದಾವಣಗೆರೆ ರೈಸ್ ಮಿಲ್ ಅವ್ರಿಗೆ 30-40 ರೂಪಾಯಿಗೆ ಮಾರ್ತಾ ಇದ್ರು ಅಕ್ಕಿನ. ಒಳ್ಳೆ ಅಕ್ಕಿ ಸಿಕ್ಕೋದು, ಬುಲೆಟ್ ರೈಸ್ ಅಂತ. ಗೊತ್ತಾಯ್ತಲ್ಲ? ಆ ಬುಲೆಟ್ ರೈಸ್ 35 ರೂಪಾಯಿಗೆ ನಾನೇ ತಗೊಂಡಿದ್ದೀನಿ ಹಾವೇರಿಲಿರುವಾಗ 2000 ಮಾಫಿಯಾ. ಅಂಡ್ ಹೂ ಇಸ್ ದಿ ಸಫರರ್? ಸಫರರ್ ಇಸ್ ದಿ ಪೂರ್ ಫೆಲೋ ಹೂ ಡಸಂಟ್ ಇವನ್ ಗೆಟ್ ದ 2 rupees ರೈಸ್. ನಾನು ನೀವು ದುಡ್ಡು ಕೊಡೋದು, ಸಬ್ಸಿಡಿ ಸರ್ಕಾರ ಕೊಡೋದು, ಅವ್ರಿಗೂ ಬೇಕಾಗಿಲ್ಲ, ಇಂಪ್ಲಿಮೆಂಟೇಷನ್ ಇಲ್ಲ. ಬೇಕಂತಕ್ಕೇನೆ ಪಂಚನಾಮ ಬರೆಯುವಾಗ ಲೂಪೋಲ್ ಇಟ್ಬಿಟ್ಟು ಬರೀತಾನೆ ಅಯೋಗ್ಯ, ಸೊ ದಟ್ ಇಟ್ ಶುಡ್ ಗೆಟ್ ಕಾಸ್ಟ್ ಫ್ರಮ್ ದಿ ಕೋರ್ಟ್ ಅಂತ. ನಾವು ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ಸರ್ಕಾರದ ಸ್ಕೀಮ್ಗಳಿಗೆ ಸಹಾಯ ಮಾಡೋದಲ್ಲಿ ಇನ್ಯಾರಿಗೆ ಮಾಡ್ಬೇಕಾಗತ್ತೆ? ಕಳ್ಳರು ಕಾಕ್ರಿಗೆ ಮಾಡ್ಬೇಕೇನು? ನೆವರ್ ಎವರ್. ಎಸ್.